ನಮಸ್ಕಾರ ವೀಕ್ಷಕರೇ, ತಮಗೆಲ್ಲರಿಗೂ ಮತ್ತೊಮ್ಮೆ ನನ್ನ ಚಾನಲ್ಗೆ ಸ್ವಾಗತ. ನಾವಿವತ್ತು ಹೊನ್ನವ ಮಂತ್ರಾಲಯಕ್ಕೆ ಬಂದಿದ್ದೀವಿ. ಇಲ್ಲಿ ರಾಯರ ದರ್ಶನ ಮಾಡೋಣ ಅಂತಂದ್ಬಿಟ್ಟು ನಿಮಗೂ ಕೂಡ ಈ ವಿಡಿಯೋ ಮುಖಾಂತರ ನಮ್ಮ ಹೊನ್ನವ ಮಂತ್ರಾಲಯದ ರಾಯರ ದರ್ಶನ ಮಾಡಿಸ್ತೀನಿ. ಬನ್ನಿ ಎಲ್ಲರೂ ರಾಯರ ದರ್ಶನ ಮಾಡೋಣ. ಶ್ರೀ ವೆಂಕಟೇಶ್ವರ ಲಕ್ಷ್ಮೀ ನರಸಿಂಹ ಪಂಚಮುಖಿ ಆಂಜನೇಯ ಸಹಿತ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠ ಹೊನ್ನವ ಮಂತ್ರಾಲಯ. ಈ ಮಠದಲ್ಲಿ ಸಿಗುವ ಪ್ರಣತಿಗಳು ಹಚ್ಚಿ ಪ್ರತಿ ವಾರ ಕಾಯಿಯನ್ನು ಹಿಡಿದು ಪ್ರದಕ್ಷಿಣೆ ಹಾಕಿ ಶ್ರೀಮಠದಲ್ಲಿ ಪ್ರಸಾದ ಸ್ವೀಕಾರ ಮಾಡಬೇಕು. ಇಲ್ಲಿ ಇರುವಂಥ ಒಂದು ವಿಶೇಷ ಸೇವೆ ಇದು ತಮ್ಮ ಕರ್ಮದ ಗಂಟು, ಇದರಲ್ಲಿ ಯಾವುದೇ ಥರ ದೋಷ ಇದ್ದರೂ, ವಾಮಾಚಾರ, ಮಾಟ, ಮಂತ್ರ ಏನೇ ಇದ್ರೂ ಎಲ್ಲನೂ ಈ ದೋಷನ ಪರಿಹಾರ ಮಾಡುತ್ತೆ ಅಂತ ಈ ಕಾಯಿ ಸಂಕಲ್ಪದಿಂದ ತಿಳಿಸ್ಕೊಟ್ಟಿದ್ದಾರೆ. ಮತ್ತು ಇದಲ್ಲದೆ ಇಲ್ಲಿ 16 ವಾರಕ್ಕೆ 16 ದೀಪ, 18 ವಾರಕ್ಕೆ 18 ದೀಪ, 21 ವಾರಕ್ಕೆ 21 ದೀಪ, ಈ ಥರ ಒಂದು ವಿಶೇಷವಾದಂಥ ಸೇವೆ ಕೂಡ ಇದೆ. ಇಲ್ಲಿ ತುಂಬ ದೂರದಿಂದ ಬಂದಿರೋ ಭಕ್ತರಿಗೆ ಒಂದು ಸಪ್ರೇಟ್ ಸೇವೆ ಇದೆ. ಯಾಕಂದರೆ ಅವರು ಪದೇ ಪದೇ ಬಂದು ಕಾಯಿ ಕಟ್ಟೋದಕ್ಕೆ ಸೇವೆ ಮಾಡೋದಕ್ಕಾಗಲ್ಲ. ಮನೆಯಲ್ಲೇ ಯಾವ ರೀತಿ ಮಾಡಬೇಕು ಅಂತ ಅಲ್ಲಿ ಒಂದು ಪಾಂಪ್ಲೆಟ್ ಕೊಡ್ತಾರೆ. ಅದರಲ್ಲಿ ಡೀಟೇಲಾಗಿ ಈ ವಿಶೇಷವಾದಂಥ ಸೇವೆ ಬಗ್ಗೆ ಇದೆ. ಇನ್ನೊಂದು ದೀಪ ಸೇವೆ ಕೂಡ ವಿಶೇಷವಾಗಿದೆ. ಅದರಲ್ಲೂ ಡಿಫ್ರೆಂಟಾಗಿ, ಅಂದರೆ ದೂರದಿಂದ ಬರೋರಿಗೆ ಯಾವ ರೀತಿ ಮಾಡಬೇಕು, ಮತ್ತು ಎಷ್ಟು ಪ್ರದಕ್ಷಿಣೆ ಹಾಕಬೇಕು, ಕಾಯಿಯನ್ನು ದೀಪ ತಟ್ಟೆಗೆ ಹಿಡಿದು 16 ಪ್ರದಕ್ಷಿಣೆ ಹಾಕೋದು, ಮತ್ತು ಕಾಯಿಯನ್ನು ಹಿಡಿದು 38 ಪ್ರದಕ್ಷಿಣೆ ಹಾಕೋದು, ಕೈ ಮುಗಿದು 54 ಪ್ರದಕ್ಷಿಣೆ ಹಾಕಬೇಕು. ಇದೆಲ್ಲರದ ಸಂಪೂರ್ಣ ಮಾಹಿತಿ ನಿಮಗೆ ಅಲ್ಲಿ ಇರೋಂಥ ಆಚಾರ್ಯರು ತಿಳಿಸ್ಕೊಡ್ತಾರೆ. ಮತ್ತು ಶ್ರೀ ಕ್ಷೇತ್ರ ಹೊನ್ನವ ಮಂತ್ರಾಲಯ ಅದ್ರ ಸಂಕ್ಷಿಪ್ತ ವಿವರನೂ ಅವರು ತಿಳಿಸ್ಕೊಡ್ತಾರೆ. ಇಲ್ಲಿ ನಾನು ಅವ್ರ ಹತ್ರ ಮಾತಾಡಿದಾಗ ಅವರು ಒಂದು ಹೋಮ ಮಾಡಬೇಕಾದ್ರೆ, ಅಂದರೆ ಶುರುವಿನಲ್ಲಿ ಅಂದರೆ ಬರೀ ರಾಯರ ಫೋಟೋ ಇಟ್ಟು ಹೋಮ ಮಾಡಬೇಕಾದ್ರೆ ಬೃಂದಾವನ ಪ್ರತಿಷ್ಠಾಪನೆ ಕೂಡ ಆಗಿರಲಿಲ್ಲ. ಆವಾಗ ಮೂಷಿಕ ವಾಹನ ಎತ್ತಿ ಹಿಡಿದ ವಿನಾಯಕನ ದರ್ಶನ ಆಗಿತ್ತು. ಅಗ್ನಿಕುಂಡದಲ್ಲಿ ಪ್ರತ್ಯಕ್ಷವಾದ ದೇವರನ್ನು ಅವ್ರು ನೋಡಿದ್ದಾರೆ. ಮತ್ತು ಕಾಮಧೇನು ಹಯಗ್ರೀವ ದೇವರು ಅಗ್ನಿಕುಂಡದಲ್ಲಿ ಪ್ರತ್ಯಕ್ಷವಾಗಿರೋದನ್ನು ಕೂಡ ಈ ಒಂದು ಅವರು ವಿಶೇಷತೆಯನ್ನು ತಿಳಿಸ್ಕೊಟ್ಟಿದ್ದಾರೆ. ಸೊ ಯಾವುದೇ ರೀತಿಯಾದಂಥ ಗುರುರಾಯರ ಸೇವೆ ಮಾಡಬೇಕಂತಂದರೆ ಹೊನ್ನವ ಮಂತ್ರಾಲಯದಲ್ಲಿ ಈ ಥರ ವಿಶೇಷವಾದಂಥ ಸೇವೆಗಳನ್ನ ನಾವು ನೋಡ್ಬೋದು. ನಾನು ಗಮನಿಸಿದಾಗೆ ಸುಮಾರು ಜನ ದೀಪದ ಆರತಿ ಮಾಡ್ತಾಯಿದ್ರು, ಸುಮಾರು ಜನ ಕಾಯಿ ಸಂಕಲ್ಪ ಮಾಡಿ ಅವರು ಮಾಡ್ತಾಯಿದ್ರು. ಇದನ್ನು ನೋಡೋಕ್ಕೆ ಒಂಥರ ಖುಷಿ ಕೂಡ, ಒಂದು ಎಲ್ಲ ಮನಸ್ಸಿಗೆ ಸಮಾಧಾನ ಆಗ್ತಾ ಇದೆ. ಒಂದು ರಾಯರು ನೋಡ್ತಾ ಇದ್ದರೆ ಎಲ್ಲ ಕಷ್ಟ ಕಾರ್ಪಣ್ಯಗಳು ತೀರ್ದೋಗಿ ನಮ್ಮಲ್ಲಿ ಯಾವುದೇ ರೀತಿಯಾದಂಥ ಕಷ್ಟಗಳಿಲ್ಲ. ದೇವರು ನಮಗೆ ಒಂಥರ ಪಾಸಿಟಿವ್ ಎನರ್ಜಿ ಕೊಟ್ಟಂಗೆ ನಾವು ಫೀಲ್ ಆಗುತ್ತೆ ಆ ಪ್ಲೇಸಿಗೆ ಹೋದಾಗ. ಅದೊಂದು ನಾನು ಕಂಡೆ. ಮತ್ತು ಜನರು ಕೂಡ ತುಂಬ ಶಾಂತ ರೀತಿಯಲ್ಲಿ ಮತ್ತು ತುಂಬ ನಿಷ್ಠೆಯಿಂದ ಅವರು ಕಾಯಿ ಸಂಕಲ್ಪ ಆಗಲಿ, ದೀಪ ಸೇವೆ ಆಗಲಿ ಮಾಡ್ತಾಯಿದ್ರು. ಅವ್ರು ರಾಯರ ಸ್ತೋತ್ರ ಹೇಳಿಕೊಂಡು ಎಲ್ಲರೂ ಅವ್ರು ಸಂಕಲ್ಪ ಮಾಡ್ತಾಯಿದ್ರು. ಎಷ್ಟು ಖುಷಿ ಆಯ್ತು ಅಂತಂದರೆ ಹೊನ್ನವ ಮಂತ್ರಾಲಯಕ್ಕೆ ಭೇಟಿ ಕೊಟ್ಟು ತುಂಬಾ ಒಂದು ಪಾಸಿಟಿವ್ ವೈಬ್ಸ್ ಅಂತ ಬಂತು. ಯಾರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿರೋರು ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ.